ರಾಜ್ಯದಲ್ಲಿ ಬರಗಾಲ ಆವರಿಸಿದ್ದು ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗಿದೆ. ಮತ್ತೊಂದು ಕಡೆ ಮಳೆ ಕೊರತೆಯಿಂದಾಗಿ ರಾಜ್ಯದ ಜಲಮೂಲಗಳು ಬತ್ತಿ ಹೋಗ್ತಾ ಇದ್ದಾವೆ. ಇದೀಗ ಮತ್ತೊಂದು ಡ್ಯಾಂ ಬರಿದಾಗುವಂತಹ ಆತಂಕ ಎದುರಾಗಿದೆ. ಆ ಕುರಿತು ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಕುಡಿಯುವ ನೀರಿಗೆ ಬವಣೆ ಶುರುವಾಗಿದೆ. ಮಳೆ ಇಲ್ಲದೆ ಒಂದೊಂದೇ ಜಲಮೂಲಗಳು ಬತ್ತಿ ಹೋಗ್ತಿವೆ. ಇದೀಗ ಚಾಮರಾಜನಗರ ಮೈಸೂರಿಗೆ ಕುಡಿಯುವ ನೀರಿನ ಮೂಲವಾಗಿದ್ದ ಜಲಾಶಯವೊಂದು ಖಾಲಿಯಾಗೋ ಅಪಾಯ ಎದುರಾಗಿದ್ದು ಜನರಲ್ಲಿ ಆತಂಕ ಶುರುವಾಗಿದೆ. ಹೌದು, ಮೈಸೂರು ಜಿಲ್ಲೆ ಎಚ್ಡಿ ಕೋಟೆ ತಾಲೂಕಿನ ಬೀಚನಹಳ್ಳಿಯಲ್ಲಿರುವ ಕಬಿನಿ ಜಲಾಶಯದಲ್ಲಿ ದಿನೇ ದಿನೇ ನೀರಿನ ಮಟ್ಟ ಕುಸಿಯುತ್ತಿದೆ. ವರ್ಷದಲ್ಲಿ ಎರಡೆರಡು ಬಾರಿ ತುಂಬುವ ಜಲಾಶಯ ಎಂಬ ಹೆಗ್ಗಳಿಕೆಯನ್ನು ಹೊಂದಿದ್ದ ಈ ಡ್ಯಾಂ ಇದೀಗ ಖಾಲಿಯಾಗ್ತಿದೆ. ಪಕ್ಕದ ರಾಜ್ಯ ಕೇರಳದ ವಯನಾಡಿನಲ್ಲೂ ಈ ಬಾರಿ ಮಳೆ ಕೊರತೆ ಉಂಟಾಗಿದ್ದು ಪರಿಣಾಮವಾಗಿ ಕಬಿನಿ ಜಲಾಶಯದಲ್ಲಿ ನೀರಿನ ಮಟ್ಟ ಕುಸಿದಿದೆ. ಖಾಲಿಯಾಗ್ತಿದೆ ಕಬಿನಿ ಜಲಾಶಯದ ಗರಿಷ್ಠ ಸಾಮರ್ಥ್ಯ 84 ಅಡಿ ಇದೆ. ಇದೀಗ 60 ಅಡಿಗೆ ಜಲಾಶಯದ ನೀರಿನ ಮಟ್ಟ ಕುಸಿದಿದೆ. 19.52 ಟಿಎಂಸಿ ಸಾಮರ್ಥ್ಯವಿರುವ ಜಲಾಶಯದಲ್ಲಿ ಇದೀಗ ಕೇವಲ 7 ಟಿಎಂಸಿ ಮಾತ್ರ ನೀರು ಸಂಗ್ರಹವಾಗಿದೆ. ಇದೇ ರೀತಿ ಮಳೆ ಕೊರತೆಯಾದರೆ ಕುಡಿಯುವ ನೀರಿಗೂ ಸಂಕಷ್ಟ ಎದುರಾಗಲಿದೆ. ಇನ್ನು ಕಬಿನಿ ಡ್ಯಾಂನಿಂದ ಬೆಂಗಳೂರಿಗೆ 400 ಕ್ಯೂಸೆಕ್ ಹಾಗೂ ಚಾಮರಾಜನಗರ ಮತ್ತು ಮೈಸೂರಿಗೆ 400 ಕ್ಯೂಸೆಕ್ಸ್ ನೀರು ಬಿಡುಗಡೆ ಮಾಡಲಾಗಿದೆ. ಇದೀಗ ಡ್ಯಾಂ ಖಾಲಿಯಾಗ್ತಿದ್ದು ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿಗೆ ಅಭಾವ ಎದುರಾಗೋ ಸಾಧ್ಯತೆ ಇದೆ. ಎಕ್ಸ್‌ಪ್ರೆಸ್‌ನಲ್ಲಿ ಏನೆಲ್ಲ ಸುದ್ದಿಗಳಿದಾವೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮುನ್ನ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಬೆಂಗಳೂರಲ್ಲಿ ಗನ್ ತೋರಿಸಿ 40 ಲಕ್ಷ ರೂಪಾಯಿ ಹಣವನ್ನ ದರೋಡೆ ಮಾಡಲಾಗಿದೆ. ಸಹಕಾರ ನಗರ ಕಾವೇರಿ ಸ್ಕೂಲ್ ಹಿಂಭಾಗ ನಡೆದಿರುವಂತಹ ಘಟನೆ ಇದು. ಡಾಕ್ಟರ್ ಉಮಾಶಂಕರ್ ಮನೆಯಲ್ಲಿ ದರೋಡೆ ಆಗಿದೆ. ಮನೆಗೆ ನುಗ್ಗಿ ದರೋಡೆಕೋರರು ದರೋಡೆ ಮಾಡಿದ್ದಾರೆ 40 ಲಕ್ಷ ರೂಪಾಯಿ ಹಣವನ್ನ. ಸ್ಥಳಕ್ಕೆ ಕೊಡಿಗೆಹಳ್ಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಮುಖಕ್ಕೆ ಮಾಸ್ಕ್ ಧರಿಸಿಕೊಂಡು ಬಂದಂತಹ 3 ವ್ಯಕ್ತಿಗಳಿಂದ ಈ ಒಂದು ದರೋಡೆ ಆಗಿದೆ ಅನ್ನೋದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ಇನ್ನು ಆ ಏರಿಯಾದಲ್ಲಿ ಇರುವಂತಹ ಸಿಸಿಟಿವಿಯ ಪರಿಶೀಲನೆಯನ್ನ ಕೂಡ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಯಾವಾಗ ಮನೆಯಲ್ಲಿ ಯಾರು ಇಲ್ಲದೆ ಇದ್ದಂತಹ ಟೈಮನ್ನು ನೋಡಿಕೊಂಡು ಈ ಒಂದು ಕಳ್ಳತನ ಆಯಿತು, ಆ ಸಂದರ್ಭದಲ್ಲಿ ಮನೆಯ ಮಾಲೀಕರು ಬರ್ತಾ ಇದ್ದಂತಹ ಸಂದರ್ಭದಲ್ಲಿ 3 ಅನುಮಾನಾಸ್ಪದವಾಗಿ ಓಡಾಡೋದು ಅವರ ಗಮನಕ್ಕೆ ಬಂದಿದೆ. ತಕ್ಷಣಕ್ಕೆ ಅವರು ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೂಡ ರವಾನೆ ಮಾಡಿದ್ದಾರೆ. ಅನಂತರ ಮನೆಗೆ ಹೋಗಿ ನೋಡಿದಂತಹ ಸಂದರ್ಭದಲ್ಲಿ 40 ಲಕ್ಷ ರೂಪಾಯಿ ಹಣವನ್ನು ಇಟ್ಕೊಂಡಿರ್ತಾರೆ. ಹಣವನ್ನೆಲ್ಲನೂ ಕೂಡ ದೋಚಿ ಪರಾರಿಯಾಗಿದ್ದಾರೆ ದರೋಡೆಕೋರರು. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಏನು ಮಾದೇಶ್, ಈ ಒಂದು ದರೋಡೆ ನಡೆದಿರೋದ್ರ ಹಿಂದೆ ಗೊತ್ತಿರೋರೇ ಮಾಡಿರೋದು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂಥದ್ದು. ಇದು ಅವರ ಗಮನಕ್ಕೆ ಯಾವ ರೀತಿಯಾಗಿ ಬಂತು, ಇದೀಗ ಸದ್ಯದ ತನಿಖೆ ಯಾವ ರೀತಿಯಾಗಿ ಸಾಗ್ತಾ ಇದೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಮ್ಯ, ಖಂಡಿತವಾಗ್ಲೂ ಕೂಡ ಈ ಒಂದು ಕೇಸನ್ನು, ಕ್ರೈಮ್ ಸೀನನ್ನು ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಕೆಲವೊಂದು ಕಡೆ ಇದು ಪ್ರೀ ಪ್ಲ್ಯಾನ್ಡ್ ಆಗಿರ್ಬೋದು, ಪರಿಚಯಸ್ಥರಿಂದಲೇ ಈ ಒಂದು ದರೋಡೆ ಆಗಿರ್ಬೋದು ಅನ್ನೋಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಯಾಕಂದರೆ ಆರೋಪಿಗಳು ಬಂದಿರೋದು ಕಾರಿನಲ್ಲಿ 3 ಜನ ಎಕ್ಸಾಕ್ಟ್ಲಿ ಬರ್ತಾರೆ, ಮಾಸ್ಕ್ ಹಾಕೊಂಡಿರ್ತಾರೆ, ಜೊತೆಗೆ ಪಿಸ್ತೂಲನ್ನು ತೆಗೆದುಕೊಂಡು ಬಂದಿರ್ತಾರೆ. ಇಲ್ಲಿ ಯಾವುದಾದ್ರೂ ಶಾಪ್ ಅಥವಾ ಜ್ಯುವೆಲರಿ ಅಥವಾ ಯಾವುದಾದ್ರೂ ಬ್ಯಾಂಕ್ನಲ್ಲಿ ನಡೆದಿದ್ರೆ ಇದೊಂದು ಅಚಾನಕ್ ಅಂತ ಇಲ್ಲಿ ಅಬ್ಸರ್ವ್ ಮಾಡ್ಬೋದಾಯಿತು. ಆದರೆ ಇದು ಒಂದು ಮನೆಯಲ್ಲಿ ಇದ್ದಂಥ ಹಣವನ್ನು ಇಲ್ಲಿ ಕಳ್ಳತನ ಮಾಡಿರುವಂಥದ್ದು, ಅದು ಕೂಡ 40 ಲಕ್ಷ. ಹೀಗಾಗಿ ಇದೇ ಮನೆಯಲ್ಲಿ ಅವ್ರಿಗೆ ದುಡ್ಡಿರೋದು ಹೇಗೆ ಗೊತ್ತಿತ್ತು ಅನ್ನೋಂಥದ್ದು ಇಲ್ಲಿ
ಪ್ರಶ್ನೆ ಆಗುತ್ತೆ. ಹೀಗಾಗಿ ಇದು ಎಲ್ಲ ಒಂದು ಕಡೆ ಪ್ರೀ ಪ್ಲ್ಯಾಂಡ್ ಆಗಿ ಆಗಿರ್ಬೋದು ಅನ್ನೋಂಥದ್ದು ಸದ್ಯಕ್ಕೆ ಪೊಲೀಸರ ಅನುಮಾನ. ಯಾಕಂದರೆ ಆ ಒಂದು ಮನೆಯನ್ನು ಆರೋಪಿಗಳು ಮೊದಲೇ ಟಾರ್ಗೆಟ್ ಮಾಡಿರ್ತಾರೆ. ಇದೇ ಮನೆಯಲ್ಲಿ 40 ಲಕ್ಷ ಇದೇ ಕಡೆ ಹಣವನ್ನು ಇಟ್ಟಿದ್ದಾರೆ. ಮತ್ತು ಆ ಮನೆಯಲ್ಲಿ ಯಾರು ಯಾವ ಟೈಮಲ್ಲಿ ಇರೋದಿಲ್ಲ, ಯಾವ ಟೈಮಲ್ಲಿ ಹೊರಗಡೆ ಹೋಗಿರ್ತಾರೆ, ಇವೆಲ್ಲವನ್ನು ಕೂಡ ಆರೋಪಿಗಳು ರಿಕ್ಕಿ ಮಾಡಿರುವಂಥ ಸಾಧ್ಯತೆ ಇರುತ್ತೆ. ಹೀಗಾಗಿ ಆ 3 ಜನರು ಕೂಡ ಕಾರ್ನಲ್ಲಿ ಬಂದು ನಿನ್ನೆ ರಾತ್ರಿ 8:30 ಸುಮಾರಿಗೆ ಏಕಾಏಕಿ ಮನೆ ಒಳಗಡೆ ಯಾರೂ ಇಲ್ಲದಂಥ ಸಂದರ್ಭದಲ್ಲಿ ಹೋಗಿ ಒಳಗಡೆ ಇದ್ದಂಥ 40 ಲಕ್ಷ ಹಣವನ್ನು ತೆಗೆದುಕೊಂಡು ಪರಾರಿಯಾಗುವಂಥ ಯತ್ನಕ್ಕೆ ಮುಂದಾಗಿರ್ತಾರೆ. ಯಾವಾಗ ಆರೋಪಿಗಳು 40 ಲಕ್ಷ ಹಣವನ್ನು ತೆಗೆದುಕೊಂಡು ಕಾರಿನಲ್ಲಿ ಹೋಗೋಕ್ಕೆ ಮುಂದಾಗಿರ್ತಾರೋ ಈ ವೇಳೆ ಮನೆ ಮಾಲೀಕ ಎಕ್ಸಾಕ್ಟ್ಲಿ ಅದೇ ಟೈಮ್ಗೆ ಬಂದು ಅವರನ್ನು ತಡೆಯುವಂಥ ಯತ್ನಕ್ಕೆ ಮುಂದಾಗ್ತಾನೆ. ಈ ವೇಳೆ ಆರೋಪಿಗಳು ತಂದಿದ್ದಂಥ ಪಿಸ್ತೂಲ್ನಿಂದ ಮಾಲೀಕರ ಹಣೆಗೆ ಗನ್ ಪಾಯಿಂಟ್ಗೆ ಇಟ್ಟು ನಾವು ಇಲ್ಲಿಂದ ತಪ್ಪಿಸ್ಕೋತಿದ್ದೀವಿ, ಹಣವನ್ನು ತಗೊಂಡ್ಕೊಂಡು ಹೋಗ್ತಿದ್ದೀವಿ ಅಂತೇಳಿ ಎಸ್ಕೇಪ್ ಆಗಿದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೊಡಿಗೇಹಳ್ಳಿ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಏರಿಯಾದ ಮತ್ತು ಮನೆಗೆ ಇರುವಂಥ CCTV ಫುಟೇಜ್ಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಮೇಲ್ನೋಟಕ್ಕೆ ಇದು ಸಸ್ಪಿಸಿಯಸ್ ಆಗಿದೆ. ಯಾಕಂದರೆ ಈಗಾಗಲೇ ಪರಿಚಯಸ್ಥರು ಅನ್ನೋಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗಿದೆ. ಹೀಗಾಗಿ ಆ ಒಂದು ಆ್ಯಂಗಲ್ನಲ್ಲೂ ಕೂಡ ತನಿಖೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅವರಿಗೆ ಯಾರ ಜೊತೆನೇ ಆದರೂ ಕೂಡ, ಅಂದರೆ ಮನೆ ಮಾಲೀಕರಿಗೆ ಯಾರ ಜೊತೆನೇ ಆದರೂ ಕೂಡ ದ್ವೇಷ ಇತ್ತಾ, ರೀಸೆಂಟಾಗಿ ಯಾವುದಾದ್ರೂ ಜಗಳ ಆಗಿತ್ತಾ, ಜೊತೆಗೆ ಯಾವ ವ್ಯವಹಾರದಲ್ಲಾದರೂ ಏನಾದರೂ ಇತ್ತೀಚೆಗೆ ಜಗಳ ಆಗಿತ್ತಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನು ಕೂಡ ತಲೆ ಹಾಕುವಂಥ ಕೆಲಸ ಮಾಡ್ತಿದ್ದಾರೆ. ಒಟ್ಟು 2 ತಂಡಗಳಿಂದ ತನಿಖೆ ನಡೀತಿದೆ. ಆರೋಪಿಗಳಿಗಾಗಿ ಹುಡುಕಾಟ ನಡೆಸಲಾಗ್ತಿದೆ. ರಮ್ಯಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ.